ನಮಸ್ಕಾರ ವೀಕ್ಷಕರೇ. ಮೂರನೇ ಮಹಾಯುದ್ಧ ನಿಂತೋಯ್ತು. ಇಷ್ಟು ದಿನ ಎಲ್ಲ ಮಾತಾಡ್ತಾ ಇದ್ವಿ, ಮೂರನೇ ಮಹಾಯುದ್ಧ ಅನ್ನೋದು ಶುರುವಾಗುತ್ತೆ, ಅದು ಮಧ್ಯಪ್ರಾಚ್ಯದಿಂದ ಶುರುವಾಗುತ್ತೆ, ಇದು ಬೈಬಲ್ ಅಲ್ಲೂ ಬರೆದು ಬಿಟ್ಟಿದ್ದಾರೆ, ಇನ್ನ ನಮ್ಮ ಕಾಲಜ್ಞಾನಗಳಲ್ಲೂ ಬರೆದು ಬಿಟ್ಟಿದ್ದಾರೆ. ಎಲ್ಲಿ ನಡೀಲೇ ಇಲ್ಲ. ಎಷ್ಟೋ ಜನಕ್ಕೆ ಇದ್ರ ಮೇಲೆ ಸಂದೇಹ ಬಂದ್ಬಿಡ್ತು, ಇದು ಸತ್ಯನಾ, ಯಾಕಾಗ್ಲಿಲ್ಲ ಅನ್ನೋ ಪ್ರಶ್ನೆಗಳು ಆಟೋಮೆಟಿಕಲಿ ಉಟ್ಬಿಡುತ್ತೆ. ಯಾಕೆಂದ್ರೆ ಯುದ್ಧ ನಿಂತೋಯ್ತು. ಇಲ್ಲಿ ಯುದ್ಧ ನಿಂತಿಲ್ಲ, 60 ದಿನ ಬ್ರೇಕ್ ತಗೊಂಡಿದ್ದಾರೆ ಅಷ್ಟೇ. ಕೆಲವಷ್ಟು ಸಲ ಈ ತರ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ, ಯಾವ್ದೋ ಒಂದನ್ನ ಮುಚ್ಚಾಕ್ಬೇಕು ಅಂತ, ಯಾವ್ದೋ ಒಂದು ಜನರಿಗೆ ದಾರಿ ತಪ್ಪಿಸ್ಬೇಕು ಅಂತ. ಮೇನ್ ವಿಷಯ ಏನಿರುತ್ತೆ, ಆ ಮೇನ್ ವಿಷಯದಿಂದ ಜನರನ್ನ ಡೈವರ್ಟ್ ಮಾಡ್ಬೇಕು ಅಂದ್ರೆ ಇಂತ ಯಾವ್ದೋ ಒಂದು ವಿಷಯಗಳನ್ನ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಈ ಟೈಮ್ ನಲ್ಲಿ ಏನೇನಾಯ್ತು ಅಂತ ಲೆಕ್ಕಾಚಾರ ಮಾಡೋದಾದ್ರೆ, ಪೆಟ್ರೋಲ್, ಡೀಸೆಲ್, ಗ್ಯಾಸು, ಇದ್ರ ಕ್ರೈಸಿಸ್ ಅನ್ನೋದು ಬಂತು. ಜನಕ್ಕೆ ಅದ್ರ ಬೆಲೆ ಗೊತ್ತಾಯ್ತು, ಅದ್ರ ರೇಟ್ಗಳೆಲ್ಲ ರಿವೈಸ್ ಆಯ್ತು, ಹೈ ಹೋಯ್ತು. ಈಗ ಯುದ್ಧ ನಿಲ್ತ್ರು ಸರಿ, ನಿಲ್ದೇ ಇದ್ರು ಸರಿ, ಹೈ ಹೋಗಿರೋ ರೇಟನ್ನ ವಾಪಸ್ ಕಡಿಮೆ ಅಂತೂ ಮಾಡಲ್ಲ. ಈಗ ಯುದ್ಧ ನಿಂತೋಗಿದೆ, ಆಯಿಲ್ ಸಿಗ್ತಾ ಇದೆ, ಡೀಸೆಲ್, ಪೆಟ್ರೋಲ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ಅಂದ್ರೂ ಕೂಡ ರೈಸ್ ಮಾಡಿರೋ ಪೆಟ್ರೋಲ್ ಡೀಸೆಲ್ ರೇಟ್ನ ಕಡಿಮೆ ಮಾಡೋದಿಲ್ಲ. ಒಂದು ಕಾರಣ ಬೇಕಿತ್ತು ಇದನ್ನೆಲ್ಲ ರೈಸ್ ಮಾಡಬೇಕು ಅಂದ್ರೆ. ಎವ್ರಿ 10 years 15 years ಇಲ್ಲ 20 years ಒಂದ್ಸಲ ಈ ರೀತಿ ಕೆಲಸಗಳನ್ನ ಮಾಡ್ತಾನೆ ಇರ್ತವೆ ದೊಡ್ಡ ದೊಡ್ಡ ಸರ್ಕಾರಗಳು. ಇಲ್ಲ ಆಯಿಲ್ ಮಾಫಿಯಾ ಅಂತಾನೆ ಅನ್ಕೊಳ್ಳಿ, ದೊಡ್ಡ ದೊಡ್ಡವರು ಕುತ್ಕೊಂಡು ಪ್ರಪಂಚನ ಲೀಡ್ ಮಾಡ್ತಾ ಇರೋರು ಈ ರೀತಿ ಒಂದು ಮೇನ್ ಅಜೆಂಡಾ ಇಟ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ಸುಮ್ನೆ ರೈಸ್ ಮಾಡ್ತೀವಿ ಅಂದ್ರೆ ಜನ ಒಪ್ಪೋದಿಲ್ಲ. ಅದೇ ಯುದ್ಧ ನಡೀತು, ನಾಶ ಆಯ್ತು, ಅದನ್ನ ರಿಕವರಿ ಮಾಡೋದಕ್ಕೋಸ್ಕರ ಆಯಿಲ್ ರೇಟ್ ರೈಸ್ ಆಯ್ತು ಅಂದ್ರೆ ಸುಮ್ನಾಗಿ ಹೋಗ್ಬಿಡ್ತಾರೆ. ಜನ ಕೇಳೋದಕ್ಕೂ ಆಗೋದಿಲ್ಲ. ಆಯಿಲೇ ಸಿಗ್ತಾ ಇಲ್ಲ, ಡೀಸೆಲೇ ಸಿಗ್ತಾ ಇಲ್ಲ, ಪೆಟ್ರೋಲೇ ಸಿಗ್ತಾ ಇಲ್ಲ, ಅಂದ್ರೆ ಸಿಕ್ಕರೆ ಸಾಕು, ಎಷ್ಟಾದ್ರೂ ಪರವಾಗಿಲ್ಲ ಅನ್ನೋ ಲೆವೆಲ್ ಹೊರಟೋಗ್ಬಿಡ್ತಾರೆ. ಅಂತ ಪರಿಸ್ಥಿತಿನ ತಂದಿಡ್ತಾರೆ. ಕೊನೆಗೆ ಆಟೋಮೆಟಿಕಲಿ ರೈಸ್ ಮಾಡ್ತಾರೆ, ಅದ್ರಲ್ಲೇ ನಾವು ಬದುಕ್ತೀವಿ. ಅದರಿಂದ ದಿನನಿತ್ಯ ಬಳಸುವಂತ ಪದಾರ್ಥಗಳ ಬೆಲೆ ರೈಸ್ ಆಯ್ತು, ಪ್ಲಾಸ್ಟಿಕ್ ಐಟಮ್ಗಳ ಬೆಲೆ ರೈಸ್ ಆಯ್ತು, ಎಲ್ಲ ರೈಸ್ ಆಯ್ತು. ಇದೆಲ್ಲ ಕೂಡ ಒಂದು ಸಿನಾರಿಯೋ ಅಂತಾನೆ ಕರೀತಾರೆ. ಕಾಲಜ್ಞಾನಿಗಳು ಬರೆದಿದ್ದು, ಬೈಬಲ್ ಅಲ್ಲಿ ತಿಳಿಸಿದ್ದು, ಮಧ್ಯಪ್ರಾಚ್ಯದಿಂದ ಯುದ್ಧ ಶುರು ಆಗುತ್ತೆ. ಹೌದು, ಯುದ್ಧ ಶುರುವಾಗಿದೆ, ಎಂಡ್ ಆಗಿಲ್ಲ. ಒಂದು 60 ದಿನ ಗ್ಯಾಪ್ ತಗೊಂಡಿದ್ದಾರೆ, ಮುಂದೆ ಕಂಟಿನ್ಯೂ ಆದ್ರೂ ಆಗ್ಬೋದು. ಆದ್ರೆ ಅವರು ತಿಳಿಸಿದ್ದ ಪ್ರಕಾರ ಈಗ ಯುದ್ಧದ ಭೀತಿ ಇರೋದು ಒಂದು 60 ದಿನ ಗ್ಯಾಪ್ ತಗೊಂಡಿದ್ದಾರೆ. ಮುಂದೆ ಏನಾಗುತ್ತೆ ಕಾಯ್ದು ನೋಡ್ಬೇಕು. ಅದರಲ್ಲೂ ಎಷ್ಟೋ ಜನ ತಿಳಿಸೋದು ಇದೆಲ್ಲ ಕೂಡ ಪ್ರೀ ಪ್ಲಾನ್ಡ್. ಒಂದು ಎಕ್ಸಾಂಪಲ್ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. 2026 Iran war is not about nuclear weapons or freedom. It is a manufactured crisis designed to spike oil prices and lock in the next phase of control. That's a heavy claim. Walk me through the receipts. Oil prices jumped over 40% in the first few weeks, exactly like 1973, 1991, 2003, and 2011. Every major Middle East conflict conveniently creates an oil shock. You're saying the pain is intentional? Yes. Then they roll out the solution, electric vehicles. They tell you EVs will save you from high gas prices. But most people can't afford a $50,000 electric car when everything is already expensive. So what happens when they can't buy the EVs either? Exactly. Then comes the next step they already have planned. 15-minute cities. EVs either. Exactly. Then comes the next step they already have planned. 15-minute cities. Everything you need. Food, work, healthcare, locked inside a small zone. Your movement, spending, and behavior scored by AI in real time. This is convenience disguised as a cage. Precisely. Higher oil prices create the crisis. EVs offer the expensive trap. 15-minute cities finish the job. This is not random foreign. ಇಲ್ಲಿ ಇವ್ರು ಹೇಳಿದ್ದನ್ನು ಕೇಳಿದ್ರಲ್ಲ, ಒಂದು ಬೌಂಡ್ರಿ ಮಾಡ್ತಾರೆ. ಅಂದ್ರೆ ಎವ್ರಿ 10 years 15 years 20 years ಒಂದ್ಸಲ ಈ ರೀತಿ ಕ್ರೈಸಿಸ್ ತಗೊಂಡ್ಬರ್ತಾರೆ, ರೇಟ್ ಅನ್ನ ರೈಸ್ ಮಾಡ್ಬಿಡ್ತಾರೆ. ಅದಾದ ಮೇಲೆ ಏನ್ ಮಾಡ್ತಾರೆ, ನಮ್ಗೆ ಕಷ್ಟ ಆಪ್ಷನ್ ಇಲ್ಲ ಅಂತ ಏನೋ ಒಂದು ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿರುವಂತ ಥಿಂಗ್ ಅನ್ನ ಜನರ ಮಧ್ಯೆ ಬಿಟ್ಬಿಡ್ತಾರೆ. ಜನ ಅದಕ್ಕೆ ಅಡ್ಜಸ್ಟ್ ಆಗೋಗ್ತಾರೆ. ಈಗ EV ಬಗ್ಗೆ ಇವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ನ ಮೆನ್ಷನ್ ಮಾಡಿದ್ರು. ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ತಾರೆ, ಸಿಟಿಗಳನ್ನ ಪ್ಲಾನ್ ಮಾಡ್ತಾರೆ, ಒಂದು ಬೌಂಡ್ರಿ ಹಾಕ್ಬಿಟ್ಟು ಅದ್ರೊಳಗೆ ನಮ್ಮನ್ನ ಕಟ್ ಹಾಕ್ತಾರೆ. ನಾವ್ ಆಪ್ಷನ್ ಇಲ್ಲ. ಈಗ ಏನ್ ಮಾಡ್ತಿದ್ವಿ, ಮೆಟ್ರೋ ಬಳಸ್ತೀವಿ, ಕಾರ್ಗಳನ್ನ ಬಳಸೋದು ಕಡಿಮೆ ಮಾಡ್ತೀವಿ, ವೆಹಿಕಲ್ ಬಳಸೋದು ಕಡಿಮೆ ಮಾಡ್ತೀವಿ. ಆ ರೀತಿ ಒಂದು ಬೌಂಡ್ರಿನಲ್ಲಿ ಸಿಸ್ಟಮ್ ಮಾಡಿ ನಮ್ಮನ್ನ ಬ್ಲಾಕ್ ಮಾಡ್ತಾರೆ. ಈ ರೀತಿ ಬ್ಲಾಕೇಜ್ ಅನ್ನೋದು ಪ್ರೀ ಪ್ಲಾನ್ಡ್ ಆಕ್ಟಿವಿಟಿ. ನಾವ್ ಅನ್ಕೊಳ್ತೀವಿ ಇದೆಲ್ಲ ನ್ಯಾಚುರಲ್ ಆಗಿ ಆಗ್ತಾ ಇದೆ, ಏನೋ ಒಂದು ಕಾರಣಕ್ಕೆ ಆಗ್ತದೆ. ಇಲ್ಲ, ಕೆಲವಷ್ಟು ಜನ ಬಲಿನೂ ಕೊಡ್ತಾರೆ. ಇಲ್ಲಾಗಿದ್ದು ಇರಾನ್ ಅಧ್ಯಕ್ಷರು ಬಲಿ ಆಯ್ತು, ಇದಕ್ಕೆ ಇನ್ನ ಎಷ್ಟೆಷ್ಟು ಜನರು ಬಲಿ ಆಯ್ತು. ಅಂದ್ರೆ ಇದೆಲ್ಲ ಕೂಡ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಮಾಡ್ಲೇಬೇಕು ಅಂತ ಇರ್ತಾರೆ. ಅದಕ್ಕೆ ಎಷ್ಟು ಜನ ಬಲಿ ಕೊಡೋದಕ್ಕಾದ್ರೆ ರೆಡಿ ಇರ್ತಾರೆ. ಅಂದ್ರೆ ಸಾಮಾನ್ಯದವರ ಲೆಕ್ಕ ಎಲ್ಲಿ ಇವ್ರಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆಯಿಲ್ ಪ್ರೈಸ್ ರೈಸ್ ಮಾಡ್ಬೇಕು ಅಂದ್ರೆ ಎಷ್ಟು ಜನ ಬಲಿ ಮಾಡಿದ್ರು ಮಾಡ್ತಾರೆ. ಅದೊಂದೇ ಅಲ್ಲ, ಇನ್ನು ಎಷ್ಟೋ ವಿಷಯಗಳು ಇದರಿಂದ ಮುಚ್ಚೋಯ್ತು. ಯುದ್ಧದ ಭೀತಿನಲ್ಲಿ ನಾನು ಮೊದಲೇ ಹೇಳಿದೆ, ಯುದ್ಧದ ಹೆಸರಲ್ಲಿ ಎಷ್ಟು ವಿಷಯಗಳು ಮುಚ್ಚೋಯ್ತು. ಎಫ್ಸ್ಟೈನ್ ಫೈಲ್ಸ್ ಮುಚ್ಚೋಯ್ತು. ಈ ಕಡೆ
6G ಲಾಂಚ್ ಆಗ್ತಾ ಇತ್ತು, ಅದ್ರ ಬಗ್ಗೆ ಮುಚ್ಚಾಕಿದ್ರು. ಆ ವಿಷಯಗಳು ಯಾವ್ದು ಡಿಸ್ಕಸ್ ಆಗ್ಲಿಲ್ಲ. ಇನ್ನ ನೆಕ್ಸ್ಟ್ ಹೋಗೋದಾದ್ರೆ ರೋಬೋಟಿಕ್ಸ್ ಅನ್ನೋದು ಅಡ್ವಾನ್ಸ್ಮೆಂಟ್ ಆಯ್ತು, ಅದಕ್ಕೆ ಎಷ್ಟೆಷ್ಟು ಅಪ್ರೂವಲ್ ಸಿಕ್ತು. ಇನ್ನ ಡೇಟಾ ಸೆಂಟರ್ಗಳು ಬೇರೆ ಬೇರೆ ದೇಶದಲ್ಲಿ ಅಪ್ರೂವಲ್ ಬೇಕಾಯ್ತು, ಅದನ್ನ ಈ ಪೀರಿಯಡ್ ಅಲ್ಲಿ ಅಪ್ರೂವಲ್ ಮಾಡಿಸ್ಕೊಂಡ್ಬಿಟ್ರು. ಜನ ಎಲ್ಲ ಯುದ್ಧದ ಭೀತಿ, ಯುದ್ಧ, ಗ್ಯಾಸ್ ಇಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ ಅಂತ ಬರೀ ಮಾಡ್ತಾ ಇರೋ ಟೈಮ್ ನಲ್ಲಿ ಗೌರ್ಮೆಂಟ್ಗಳ ಕಡೆಯಿಂದ ಈ ಡೇಟಾ ಸೆಂಟರ್ಗಳಿಗೆ ಅಪ್ರೂವಲ್ ತಗೊಂಡ್ಬಿಟ್ರು ಎಷ್ಟೋ ದೇಶಗಳಲ್ಲಿ. ನಮ್ಮ ದೇಶದಲ್ಲೂ ಅದೇ ತರ ಆಗೋಯ್ತು ಅನ್ಕೊಳ್ಳಿ. ಹತ್ತತ್ರ 3-4 ಡೇಟಾ ಸೆಂಟರ್ಗಳು, ಈಗ ದೊಡ್ಡ ದೊಡ್ಡ ಡೇಟಾ ಸೆಂಟರ್ಗಳು, ಏಷ್ಯಾದಲ್ಲಿ ದೊಡ್ಡ ಡೇಟಾ ಸೆಂಟರ್ಗಳು ಅಪ್ರೂವಲ್ ಆಗೋಗಿದೆ. ಈಗ ಅದ್ರ ಕೆಲಸ ಶುರು ಆಗೋಗಿದೆ, ಲ್ಯಾಂಡ್ ಅಕ್ವಿಸಿಷನ್ ಅದು ಇದೆಲ್ಲ ನಡೀತಾ ಇದೆ ಬಿಡಿ. ಅಂದ್ರೆ ಯಾವುದೋ ಒಂದು ವಿಷಯನ ನಮಗ್ ತೋರಿಸಿ ಮೇನ್ ವಿಷಯನ ಡೈವರ್ಟ್ ಮಾಡ್ಬಿಡ್ತಾರೆ. ಈ ಸೈಡ್ ಟ್ರ್ಯಾಕ್ ಅಲ್ಲಿರೋ ವಿಷಯನ ಮೇನ್ ವಿಷಯಕ್ಕೆ ತಗೊಬಂದು ನಿಲ್ಲಿಸ್ತಾರೆ. ನಾವು ಇದೇ ಮೇನ್ ವಿಷಯ ಅನ್ಕೊಂಡು ಮೀಡಿಯಾಗಳನ್ನ ನಂಬ್ಕೊಂಡು ಕೂತಿರ್ತೀವಿ. ಅದೇ ಇವತ್ತಿನ ಪರಿಸ್ಥಿತಿ ಬಂದಿರೋದು. ಪ್ಲಸ್ 3ನೇ ಮಹಾಯುದ್ಧ ಇನ್ನ ಕಾಲಜ್ಞಾನಕ್ಕೆ ವಾಪಸ್ ಬರೋದಾದ್ರೆ 3ನೇ ಮಹಾಯುದ್ಧ ಶುರು ಆಗುತ್ತೆ ಅಂತ ಹೇಳಿದ್ರು. ಶುರು ಆಗಿದೆ, ಎಂಡ್ ಆಗುತ್ತೆ ಅಂತ ಹೇಳಿಲ್ಲ. ಈಗ ಎಲ್ಲೂ ಎಂಡ್ ಮಾಡಿಲ್ಲ ಅವರು. ಶುರು ಆಗಿದೆ, ಮುಂದೆ ಎಂಡ್ ಆಗ್ಬೋದು. ಸದ್ಯಕ್ಕೆ ಒಂದು 60 ದಿನ ಗ್ಯಾಪ್ ಕೊಟ್ಟಿದ್ದಾರೆ, ಅವಾಗ ನಡೀತಾನೆ ಇರುತ್ತೆ. ಈಗ ಉಕ್ರೇನ್ ವಾರು, ರಷ್ಯಾ ವಾರು ಸುಮಾರು 4-5 ವರ್ಷದಿಂದ ನಡೆಸ್ತಾನೆ ಇದ್ದಾರೆ. ಭಾರತ ಪಾಕಿಸ್ತಾನ ವಾರ್ ಅಂತೂ 16 ವರ್ಷದಿಂದ ನಡೆಸ್ತಾನೆ ಇರ್ತಾರೆ. ಕೆಲವೊಂದನ್ನ ಹಾಗೇ ಇಟ್ಕೊಂಡಿರ್ತಾರೆ. ಯಾಕೆಂದ್ರೆ ಏನಾದ್ರೂ ಬೇಕು ಅಂದಾಗ ಅದನ್ನ ಕೆಣಕಿ ಗಾಯ ಮಾಡಿ ಕೊನೆಗೆ ಈ ಗಾಯನ ನಾವು ವಾಸಿ ಮಾಡೋ ತರ ತೋರಿಸ್ತೀವಿ ಅಂತ ಗೌರ್ಮೆಂಟ್ಗಳು ಮಾಡಿ ಅವರ ಬೆಳೆ ಬೇಯಿಸ್ಕೊಂಡ್ಬರುತ್ತೆ. ಇದು ನಡೀತಾನೆ ಬಂದಿರೋದು ಪ್ಲಾನ್ಡ್ ಆಕ್ಟಿವಿಟಿ. ಇವುಗಳ ಮಧ್ಯೆ ನಾವು ಸಣ್ಣ ಆಟದ ಬೊಂಬೆಗಳು. ಬಟ್ ಆದ್ರೆ ಎಲ್ಲದನ್ನೂ ಮೀರಿದ ಒಂದು ಶಕ್ತಿ ಇದೆ. ಆ ಶಕ್ತಿ ಮುಂದೆ ಯಾರು ದೊಡ್ಡವರಲ್ಲ. ಆಗೋದನ್ನ ತಡೆಯೋದಕ್ಕೆ ಇವ್ರ ಕೈಲೂ ಆಗೋದಿಲ್ಲ. ಅಂತ ದಿನ ಬರುತ್ತೆ, ಇವರು ಫೇಸ್ ಮಾಡ್ಬೇಕಾಗತ್ತೆ. ಒಟ್ನಲ್ಲಿ ಇದೆಲ್ಲ ಕೂಡ ಆಯಿಲ್ ಮಾಫಿಯಾಗೆ ಮಾಡದಂತ ಕೆಲಸ ಅಷ್ಟೇ. ಜ್ಞಾನಿಗಳು ಬರೆದಂಥದ್ದು ಇನ್ನ ಮುಂದೆ ಇದೆಯೇನೋ ಕಾಯೋಣ. ಬದಲಾವಣೆ ಅನ್ನೋದಾಗ್ತಾ ಇರುತ್ತೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಹಾಗೆ ಅವ್ರು ಈ ಟೈಮ್ನಲ್ಲಿ ಎಚ್ಚರಿಸಿ ಜನಗಳಿಗೆ ಎಚ್ಚರಿಕೆ ಮೂಡಿಸೋ ಹಾಗೆ ಎಷ್ಟೋ ಜನರ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಆ ಟೈಮು ಹತ್ರ ಇದೆ ಅಂತ ಮಾತ್ರ ನಾವು ಅರ್ಥ ಮಾಡ್ಕೋಬಹುದು. ಅದನ್ನು ಬಿಟ್ರೆ ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು. ನಲ್ಲಿ ಅವುಗಳನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾರೆ, ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಮೆಂಬರ್ಸ್ ಆಗಿ ಬದುಕ್ತಾ ಇದ್ದೀವಿ ಅಷ್ಟೇ. ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನಾ? ಕೆಲವಷ್ಟು ಜನಕ್ಕೆ ಸಾಧ್ಯ ಇದೆ, ಕೆಲವಷ್ಟು ಜನ ಅದರಿಂದ ಆಲ್ರೆಡಿ ಹೊರಗಡೆ ಬಂದು ಬದುಕೋಕ್ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ನ್ಯಾಚುರಲ್ ರಿಸೋರ್ಸಸ್ ತುಂಬಾ ಇದೆ, ಅವುಗಳನ್ನ ಬಳಸ್ಕೊಂಡು ಬದುಕೋದನ್ನ ಕಲಿಬೇಕು. ಅಡ್ವಾನ್ಸ್ಮೆಂಟ್ ಜೊತೆನೂ ಇರಬೇಕು, ಎರಡನ್ನೂ ಇಟ್ಕೊಂಡಿರ್ಬೇಕು. ಸಮಯ ಬಂದಾಗ ಯಾವ್ದು ಬೇಕಾಗುತ್ತೆ ಅದನ್ನ ಬಳಸ್ಕೊಳ್ಳೋದು ಕಲಿಬೇಕು. ಅಷ್ಟೇ ನಾವು ಮಾಡ್ಬೇಕಾಗಿರೋದು. ಒಟ್ಟಿನಲ್ಲಿ 3ನೇ ಮಹಾಯುದ್ಧ ಅನ್ನೋದು ನಿಂತೋಯ್ತು. ಕಾಲಜ್ಞಾನಿಗಳು ಬರೆದಿದ್ದು ಸುಳ್ಳಾಯ್ತಾ ಪ್ರಶ್ನೆ ಹುಟ್ಬಿಡುತ್ತೆ ಜನಕ್ಕೆ. ಅದಕ್ಕೆ ನಾನು ಹೇಳಿದ್ದು ಕಾಲಜ್ಞಾನಿಗಳೆಲ್ಲೂ ಕೂಡ ಇಯರ್ ಡೇಟ್ ಎಲ್ಲೂ ಮೆನ್ಷನ್ ಮಾಡಿರ್ಲಿಲ್ಲ. ಅವ್ರವ್ರೇ ಡೇಟ್ಗಳನ್ನ ಅನೌನ್ಸ್ ಮಾಡ್ಕೊಂಡ್ರು, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳ್ಬಿಟ್ರು. ಬಟ್ ಏನೂ ಆಗ್ಲಿಲ್ಲ. ಜನರ ನಂಬಿಕೆ ಅನ್ನೋದು ಹೊರಟೋಗುತ್ತೆ. ನಂಬಿಕೆ ಅನ್ನೋದನ್ನ ಬಿಡಬೇಡಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಕೆಲವೊಂದು ಸಲ ತೋಳ ಬಂತು ತೋಳ ಕತೆ ಆಗುತ್ತೆ. 2 ಸಲ ಆಗಲ್ಲ, 3ನೇ ಸಲ ಆಗಲ್ಲ, 4ನೇ ಸಲ ತೋಳ ಬಂದಿರುತ್ತೆ. ಇಂಪ್ಯಾಕ್ಟ್ ಆಗುತ್ತೆ. ಫೇಸ್ ಮಾಡೋದಕ್ಕೆ ಸಿದ್ಧ ಆಗ್ಬೇಕಷ್ಟೇ. ಕತೆ ಸತ್ಯ ಆಗುವಂತ ದಿನ ಬರುತ್ತೆ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.